ರಾಜ್ಯದಾದ್ಯಂತ ಅಕ್ಟೋಬರ್ 25ರವರೆಗೆ ಮಳೆ ಇದೆ. ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರಾವಳಿಯಲ್ಲಿ ಇವತ್ತು ಮತ್ತೆ ನಾಳೆ ಆರೆಂಜ್ ಅಲರ್ಟ್ ಜಾರಿಯಾಗಿದೆ. ಶಿವಮೊಗ್ಗ, ಕೊಡಗು, ಉಡುಪಿ ಸೇರಿ 7 ಜಿಲ್ಲೆಗಳಲ್ಲಿ ಎಚ್ಚರಿಕೆ ನೀಡಲಾಗಿದೆ. ಗಂಟೆಗೆ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ. ಮೀನುಗಾರರಿಗೆ ಈಗ ಸಮುದ್ರಕ್ಕೆ ಇಳಿಯದಂತೆ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ನೀಡಲಾಗಿದೆ. ರಾಜ್ಯ ಹವಾಮಾನ ಇಲಾಖೆಯಿಂದ ಈ ರೀತಿಯ ಮುನ್ಸೂಚನೆ ಇದು. ರಾಜ್ಯದಲ್ಲಿ ಅಕ್ಟೋಬರ್ 25ರವರೆಗೆ ಭಾರೀ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಭಾರೀ ಮಳೆಯ ಮುನ್ಸೂಚನೆ. 4 ದಿನಗಳ ಕಾಲ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರಾವಳಿ ಭಾಗದಲ್ಲಿ ಇವತ್ತು ಮತ್ತು ನಾಳೆ ಅತ್ಯಧಿಕ ಮಳೆಯಾಗುವಂಥ ಸಾಧ್ಯತೆ ಇದೆ. ಇದರ ಹಿನ್ನೆಲೆ ಕರಾವಳಿ ಭಾಗದ ಜಿಲ್ಲೆಗಳಿಗೆ 2 ದಿನ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಹಾಸನ, ಕೊಡಗು, ಚಾಮರಾಜನಗರ ಜಿಲ್ಲೆಗಳಿಗೆ ಇವತ್ತು ಆರೆಂಜ್ ಅಲರ್ಟ್ ಘೋಷಣೆ ಇದೆ. ಬೆಂಗಳೂರು ಗ್ರಾಮಾಂತರ, ಮೈಸೂರು, ಮಂಡ್ಯ ಸೇರಿದಂತೆ ಉಳಿದಂತೆ ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ ಜಿಲ್ಲೆಗಳಿಗೆ 4 ದಿನಗಳ ಕಾಲ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಗಾಳಿಯು ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತೆ. ಹಂಗಾಗಿ ಜನ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಪ್ರಮುಖವಾಗಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅವರು ಎಚ್ಚೆತ್ತುಕೊಳ್ಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ. ನೇರ ಸಂಪರ್ಕದಲ್ಲಿದ್ದಾರೆ. ಭವ್ಯ, ಈಗ ಇನ್ನೂ 4 ದಿನಗಳ ಕಾಲ ಮಳೆ ಇದೆ ಅನ್ನುವಂಥ ಮಾಹಿತಿ. ಎಲ್ಲೆಲ್ಲಿ ಮಳೆ ಆಗಬಹುದು, ಎಲ್ಲೆಲ್ಲಿ ಎಚ್ಚೆತ್ತುಕೊಳ್ಬೇಕಾಗತ್ತೆ? ಎಸ್ ಹೇಮಕುಮಾರ್, ರಾಜ್ಯದಲ್ಲಿ 25ರವರೆಗೆ ಒಂದು ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಸಿಲಿಕಾನ್ ಸಿಟಿಯಲ್ಲಿ ಮುಂಜಾನೆಯಿಂದ ಕೂಡ ಮೋಡ ಕವಿದ ವಾತಾವರಣ ಇರುವಂತದ್ದು. ಹಾಗೇನೆ ಮುಂಜಾನೆ ಕೂಡ ಜಿಟಿ ಮಳೆ ಕೂಡ ಶುರುವಾಗಿದೆ. ಒಂದು ಕಡೆ ದೀಪಾವಳಿ ಹಬ್ಬದ ಸಂಭ್ರಮ ಆದ್ರೆ ಮತ್ತೊಂದು ಕಡೆ ಮಳೆಯ ಒಂದು ಬಹಳಷ್ಟು ಹಿಂಸೆ ಅಂತಾನೆ ಜನರು ಕೂಡ ಈಗ ಹಿಡಿಶಾಪ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಈಗ ಮಳೆ ಬರುವ ಟೈಮ್ ಅಲ್ಲ. ಯಾಕಂದ್ರೆ ಈಗ ಚಳಿಗಾಲ ಆಗಿರ್ಬೋದು, ಬೇಸಿಗೆ ಕಾಲ ಇರುವಂತಹ ಟೈಮ್. ಆದ್ರೆ ಸದ್ಯ ವಾತಾವರಣದಲ್ಲಿ ಏರುಪೇರು ಹಿನ್ನೆಲೆಯಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಕೂಡ ಸಮುದ್ರ ಮಟ್ಟದಲ್ಲಿ ಬಹಳಷ್ಟು ಏರುಪೇರು ಆದ ಕಾರಣಕ್ಕಾಗಿ ಈಗಾಗಲೇ ಮಳೆ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ 25ರವರೆಗೆ ಒಂದು ರೆಡ್ ಅಲರ್ಟ್ ಆಗಿರ್ಬೋದು, ಯೆಲ್ಲೋ ಅಲರ್ಟ್ ಆಗಿರ್ಬೋದು, ಹೀಗೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಪ್ರಮುಖವಾಗಿ ಕರಾವಳಿ ಭಾಗದಲ್ಲಿ ಹೆಚ್ಚಿನ ಮಳೆ ಬರುತ್ತೆ. ಅದ್ರಲ್ಲಿ ಕೂಡ ಕರಾವಳಿ ಭಾಗದಲ್ಲಿ ಸಮುದ್ರ ಇರೋ ಕಾರಣಕ್ಕಾಗಿ ಮೀನುಗಾರರು ಯಾರು ಕೂಡ ಅಂದ್ರೆ ಸಮುದ್ರಕ್ಕೆ ಇಳಿಯದ ರೀತಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿರುವಂತದ್ದು. ಯಾಕಂದ್ರೆ ಗಾಳಿ 30 ಕಿಲೋಮೀಟರ್ 40 ಕಿಲೋಮೀಟರ್ ವೇಗದಲ್ಲಿ ಬರ್ತಾ ಇರೋ ಕಾರಣಕ್ಕಾಗಿ ಸಮುದ್ರಕ್ಕೆ ಮೀನಿಗೆ ತೆರಳಿದಾಗ ಮೀನುಗಾರರಿಗೆ ಸಮಸ್ಯೆ ಆಗುವ ಸಾಧ್ಯತೆ ಕೂಡ ಇರುವಂತದ್ದು. ಹೀಗಾಗಿ ಕರಾವಳಿ ಭಾಗದ ಜನರು ಆದಷ್ಟು ಜಾಗೃತೆಯಿಂದ ಇರುವಂತೆ. ಯಾಕಂದ್ರೆ ಗುಡ್ಡಗಾಡು ಪ್ರದೇಶದಲ್ಲಿ ಮಳೆ ಬಂದಾಗ ಗುಡ್ಡ ಕುಸಿದು ಮನೆಗಳಿಗೆ ಕೂಡ ಅವಾಂತರ ಸೃಷ್ಟಿಯಾಗುವ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕಾಗಿ ಬಹಳಷ್ಟು ಜಾಗೃತೆಯಿಂದ ಇರುವಂತೆ ಸೂಚನೆ ಕೊಟ್ಟಲಾಗಿದೆ. ಹಾಗೇನೆ ಸಿಲಿಕಾನ್ ಸಿಟಿಯನ್ನ ತೆಗೆದುಕೊಳ್ಳೋದಾದ್ರೆ ಸಿಲಿಕಾನ್ ಸಿಟಿಯಲ್ಲಿ ಒಂದು ಚೂರು ಮಳೆ ಬಂದ್ರೆ ಸಾಕು, ಬಹಳಷ್ಟು ಸಮಸ್ಯೆಗಳು ಕೂಡ ಉಲ್ಬಣ ಆಗುತ್ತೆ. ರಾತ್ರಿಯಿಂದ ಕೂಡ ಜಿಟಿ ಮಳೆ ಸುರಿತಾ ಇರುವಂತದ್ದು. ಇವತ್ತು ಮುಂಜಾನೆಯಿಂದ ಕೂಡ ಲಾಲ್ಬಾಗ್ ಆಗಿರ್ಬೋದು, ಜಯನಗರ ಆಗಿರ್ಬೋದು, ಮೆಜೆಸ್ಟಿಕ್ ಆಗಿರ್ಬೋದು, ಹೀಗೆ ಸುತ್ತಮುತ್ತ ಬಹುತೇಕ ಕಡೆಗಳಲ್ಲಿ ಈಗಾಗಲೇ ಮಳೆ ಸುರಿತಾ ಇದೆ. ಪ್ರಮುಖವಾಗಿ ಮಳೆ ಬಂದ್ರೆ ನಿಮ್ಗೆನೆ ಗೊತ್ತು, ರಸ್ತೆಗಳಲ್ಲಿ ಗುಂಡಿಗಳು ಕಾಣುತ್ತೆ. ಗುಂಡಿಗಳಲ್ಲಿ ನೀರು ನಿಂತು ವಾಹನ ಸವಾರರಿಗೆ ಬಹಳಷ್ಟು ಒಂದು ಪರದಾಡುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿಯಲ್ಲಿ 4 ದಿವಸಗಳ ಕಾಲ ಮಳೆ ಬರುತ್ತೆ ಅನ್ನೋ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಹೀಗಾಗಿ ಸಿಲಿಕಾನ್ ಸಿಟಿಯ ಮಂದಿ ಹೊರಗಡೆ ಹೋಗುವಾಗ ಆದಷ್ಟು ಜಾಗೃತೆಯಿಂದ ಇರ್ಬೇಕಾಗುತ್ತೆ. ಯಾಕಂದ್ರೆ ಒಟ್ಟು 8 ದಿವಸಗಳ ಕಾಲ ಮಳೆ ಬರುತ್ತೆ ಅನ್ನೋ ಮುನ್ಸೂಚನೆಯನ್ನ ಕೊಡಲಾಗಿದೆ. ಕೆಲವೊಂದು ಜಿಲ್ಲೆಗಳಿಗೆ, ಪ್ರಮುಖವಾಗಿ 13 ಜಿಲ್ಲೆಗಳಿಗೆ ಈಗಾಗಲೇ ಯೆಲ್ಲೋ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಿರುವಂತದ್ದು. ಹೀಗಾಗಿ ಜಿಲ್ಲೆಯ ಮಂದಿ ಕೂಡ ಆದಷ್ಟು ಜಾಗೃತೆಯಿಂದ ಇರ್ಬೇಕು. ಪ್ರಮುಖವಾಗಿ ಹವಾಮಾನ ಇಲಾಖೆ ಪ್ರತಿ ಬಾರಿ ಕೂಡ ಮುನ್ಸೂಚನೆಯನ್ನ ಕೊಡುತ್ತೆ. ಆದ್ರೆ ಆಯಾಯ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ. ಪ್ರಮುಖವಾಗಿ ಎಕ್ಸಾಂಪಲ್ ತೆಗೆದುಕೊಳ್ಳೋದಾದ್ರೆ, ಬೆಂಗಳೂರನ್ನ ತೆಗೆದುಕೊಳ್ಳೋದಾದ್ರೆ GBA ಅಧಿಕಾರಿಗಳು ಈಗ ಅದಕ್ಕೆ ಅಂತಾನೆ ಒಂದು ತಂಡ ಇರುವಂತದ್ದು. ಮಳೆ ಬಂದ ನಂತರ, ಸಮಸ್ಯೆ ಆದ ನಂತರ ಸ್ಥಳಕ್ಕೆ ಹೋಗೋದಲ್ಲ, ಮಳೆ ಬರುವ ಮುಂಚೆ ಯಾವೆಲ್ಲ ಮರಗಳು ಬೀಳುವ ಪರಿಸ್ಥಿತಿಯಲ್ಲಿದೆ, ಯಾವೆಲ್ಲ ವಿದ್ಯುತ್ ಕಂಬಗಳು ಬೀಳುವ ಪರಿಸ್ಥಿತಿಯಲ್ಲಿದೆ, ಅದನ್ನ ತೆರವು ಮಾಡ್ಬೇಕಾಗುತ್ತೆ. ಸದ್ಯ ಕಳೆದ 3 ದಿವಸ, ಇವತ್ತಿಗೆ ಹೋಲಿಸಿದ್ರೆ 3 ದಿವಸಗಳ ಕಾಲ ರಜೆ ಇರೋ ಕಾರಣಕ್ಕಾಗಿ ಬಹುತೇಕ ಆಫೀಸ್ಗಳು ಈಗಾಗಲೇ ಕ್ಲೋಸ್ ಇರುವಂತದ್ದು. ಆದ್ರೂ ಕೂಡ ಹವಾಮಾನ ಇಲಾಖೆ ಅದು ಕೂಡ ಈ ಬಾರಿ ಬಹಳ ಎಚ್ಚರಿಕೆ ಇರುವಂತ ಸೂಚಿಸಿದೆ. ಯಾಕಂದ್ರೆ ಮುಂಜಾನೆಯಿಂದ ಕೂಡ ಬಹುತೇಕ ಕಡೆಗಳಲ್ಲಿ ಮಳೆ ಬರ್ತಾ ಇರುವಂತದ್ದು. ಹೀಗಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸವನ್ನ ಮಾಡ್ಬೇಕಾಗುತ್ತೆ. ಜನರ ಜೀವನದ ಜೊತೆ ಆಟ ಆಡೋದಲ್ಲ. ಯಾಕಂದ್ರೆ ಬಹುತೇಕ ಸಿಟಿಯಲ್ಲಿ ಈ ರೀತಿಯಾದಂತಹ ಅವಘಡ ಸಂಭವಿಸಿ ಬಹುತೇಕ ಮಂದಿ ಪ್ರಾಣವನ್ನ ಕೂಡ ಕಳೆದುಕೊಂಡಿದ್ದಾರೆ.
ಹಾಗೇನೆ ದೇವನಹಳ್ಳಿಯಲ್ಲಿ ಮುಂಜಾನೆಯಿಂದ ಕೂಡ ಜಿಟಿ ಮಳೆ ಸುರಿತಾ ಇರೋ ಕಾರಣಕ್ಕಾಗಿ ಏರ್ಪೋರ್ಟ್ಗೆ ಹೋಗುವವರು ಬಹಳಷ್ಟು ಪರದಾಟ ಮಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಯಾಕಂದ್ರೆ ರಸ್ತೆಗಳಲ್ಲಿ ಇಕ್ಕಟ್ಟಾದಂತಹ ರಸ್ತೆಗಳಿರುವಂತದ್ದು, ಸೂಕ್ತವಾದ ರಸ್ತೆಗಳ ವ್ಯವಸ್ಥೆ ಮಾಡದೇ ಇರೋದು ಇದಕ್ಕೊಂದು ಕಾರಣ ಅಂತ ಹೇಳ್ಬೋದು. ಹೇಮಕುಮಾರ್. ಭವ್ಯ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ